ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿ.ಕಾಮ್ ಥರ್ಡ್ ಸೆಮಿಸ್ಟರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಕೌಂಟ್ನಲ್ಲಿ ಬರುವಂಥ 2 ಅಂಕದ ಥಿಯರಿ ಇಂಗ್ಲೀಷ್ ಮೀಡಿಯಮ್. ಸೊ ಯಾವ ಕ್ವಶನ್ ಇರುತ್ತೆ, ಯಾವ ರೀತಿ ಓದಬೇಕು ಅನ್ನೋದನ್ನು ಶಾರ್ಟ್ಕಟ್ ಡೀಟೇಲ್ಸ್ನ ನಾವು ಅಧ್ಯಯನ ಮಾಡೋಣ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಕೊಟ್ಟಿದ್ದೀವಿ. ಅದನ್ನು ಜಾಯ್ನ್ ಆಗೋದ್ರಿಂದ ನಿಮಗೆ ಎಲ್ಲ ಸಬ್ಜೆಕ್ಟ್ಗಳ ಕಂಪ್ಲೀಟ್ ನೋಟ್ಸ್ ಸಿಗುತ್ತೆ. ಯಾವುದನ್ನು ಓದಬೇಕು ಹಾಗೂ ಅಕ್ಯುರೇಟ್ ಮಾರ್ಕ್ಸ್ ಹೇಗೆ ಕೊಡ್ತಾರೆ, ಔಟ್ ಸ್ಕೋರ್ ಮಾಡೋದು ಹೇಗೆ, ಅದೇ ರೀತಿಯಾಗಿ ಎಕ್ಸಾಮ್ಗೆ ಬೀಳುವಂಥ ಎಕ್ಸಾಕ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾವು ಅದರಲ್ಲಿ ಶೇರ್ ಮಾಡ್ತೀವಿ. ಆದ್ದರಿಂದ ಯೂಟ್ಯೂಬ್ ಮೆಂಬರ್ಶಿಪ್ ಲಿಂಕ್ನ ಜಾಯ್ನ್ ಆಗಿ. ಸೊ ಮೊದಲಿಗೆ 2 ಅಂಕದ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಇದ್ದೀವಿ ಇಂಗ್ಲೀಷ್ ಮೀಡಿಯಮ್. ಫಸ್ಟ್ ಕ್ವಶನ್ ಎಕ್ಸ್ಪ್ಯಾಂಡ್. ಸೊ ವಿಸ್ತರಿಸಿ ಕ್ವಶನ್ ನೋಡ್ಕೋಬೇಕಾಗತ್ತೆ ನೀವು. ಸೊ ಟೋಟಲ್ 6 ಪ್ರಶ್ನೆಗಳಿವೆ. EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್, PBT ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ROI ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, EPS ಅರ್ನಿಂಗ್ ಪರ್ ಶೇರ್, NPV ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, IRR ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಸೆಕೆಂಡ್ ಪ್ರಶ್ನೆ, ವಾಟ್ ಈಸ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಆ್ಯನ್ ಇಂಟಿಗ್ರಲ್ ಪಾರ್ಟ್ ಆಫ್ ಓವರ್ ಆಲ್ ಮ್ಯಾನೇಜ್ಮೆಂಟ್. ಇದು ಒಟ್ಟು ನಿರ್ವಹಣೆ ಒಂದು ಅವಿಭಾಜ್ಯ ಅಂಗ. ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ಡ್ಯೂಟೀಸ್ ಆಫ್ ದ ಫೈನಾನ್ಷಿಯಲ್ ಮ್ಯಾನೇಜರ್. ಇದು ವ್ಯವಹಾರ ಸಂಸ್ಥೆಯ ವ್ಯವಸ್ಥಾಪಕನಿಗೆ ಆತನ ಕರ್ತವ್ಯಗಳಿಗೆ ಸಂಬಂಧಿಸಿದೆ. In the business firm, it deals with the procurement of funds and their effective utilization in the business. ಇದು ಸಂಸ್ಥೆಗೆ ಅವಶ್ಯಕವಾದ ಹಣವನ್ನು ಹೊಂದಿಸುವುದು ಮತ್ತು ಅದನ್ನು ಪರಿಣಾಮಕಾರಿ ಉಪಯೋಗಿಸುವುದಕ್ಕೆ ಸಂಬಂಧಿಸಿದೆ. ಎರಡನೇ ಪ್ರಶ್ನೆ, ವಾಟ್ ಈಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ? The time value of money is one of the basic theories of the financial management. The value of money you have now greater than a reliable promise to receive the same amount of the money at future. ಹಣದ ಸಮಯದ ಮೌಲ್ಯ ಅಂದರೆ ಹಣಕಾಸಿನ ನಿರ್ವಹಣೆಯ ಮೂಲ ಸಿದ್ಧಾಂತದಲ್ಲಿ ಇದು ಕೂಡ ಒಂದಾಗಿದೆ. ಪ್ರಸ್ತುತ ಹಣದ ಮೌಲ್ಯ ಭವಿಷ್ಯದಲ್ಲಿ ಹೆಚ್ಚಾಗುವ ಭರವಸೆಯೇ ಹಣದ ಸಮಯದ ಮೌಲ್ಯವಾಗಿದೆ. ಮೂರನೇ ಪ್ರಶ್ನೆ, ವಾಟ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್? ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅರ್ನಿಂಗ್ ಪರ್ ಶೇರ್ ಮ್ಯಾಕ್ಸಿಮೈಸೇಷನ್. ಇಟ್ ಲೀಡ್ಸ್ ಟು ಮ್ಯಾಕ್ಸಿಮೈಸ್ ದ ಬಿಸ್ನೆಸ್ ಆಪರೇಷನ್ಸ್ ಫಾರ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಲಾಭ ಗರಿಷ್ಠೀಕರಣವನ್ನು ಪ್ರತಿ ಷೇರಿನ ಗಳಿಕೆ ಗರಿಷ್ಠೀಕರಣ ಎಂದು ಕೂಡ ಕರೆಯುತ್ತಾರೆ. ಇದು ಹೆಚ್ಚಿಗೆ ಲಾಭ ಗಳಿಸುವ ಉದ್ದೇಶ ಮತ್ತು ಪ್ರತಿಯೊಂದು ಸಂಸ್ಥೆಯು ಹೊಂದಿರುವಂಥ ಒಂದು ಸಾಮಾನ್ಯ ಉದ್ದೇಶವಾಗಿದೆ. ವ್ಯವಹಾರ ಸಂಸ್ಥೆ ತನ್ನ ಕಾರ್ಯಾಚರಣೆ ಮೂಲಕ ಲಾಭವನ್ನು ಹೆಚ್ಚಿಸುವುದೇ ಲಾಭ ಗರಿಷ್ಠೀಕರಣವಾಗಿದೆ. ನಾಲ್ಕನೇ ಪ್ರಶ್ನೆ, ವಾಟ್ ಈಸ್ ಆಪ್ಟಿಮಮ್ ಕ್ಯಾಪಿಟಲ್ ಸ್ಟ್ರಕ್ಚರ್? An optimum capital structure is the ideal mix of debt and equity financing that minimizes a company weight of cost of capital. ಆದರ್ಶ ಬಂಡವಾಳ ರಚನೆ ಎಂದರೆ ಈಕ್ವಿಟಿ ಶೇರ್, ಪ್ರಿಫರೆನ್ಸ್ ಶೇರ್, ಡಿಬೆಂಚರ್ ಹಾಗೂ ಲೋನ್ಗಳ ಮೂಲಕ, ಅಂದರೆ ಇವುಗಳ ಆದರ್ಶ ಮಿಶ್ರಣದ ಮೂಲಕ ಇದು ಕಂಪನಿಯ ಬಂಡವಾಳದ ವೆಚ್ಚವಾದ ಭಾರವನ್ನು ಕಡಿಮೆ ಮಾಡುವುದು ಅತ್ಯುತ್ತಮ ಬಂಡವಾಳ ರಚನೆ ಆಗಿರುತ್ತದೆ. ಐದನೇ ಪ್ರಶ್ನೆ, ವಾಟ್ ಈಸ್ ಆಪರೇಟಿಂಗ್ ಸೈಕಲ್? The time it takes for a business to convert its inventory into the cash by purchasing raw material, producing goods, selling them and collecting payment, measuring operations efficiency and liquidity. ಕಾರ್ಯಾಚರಣೆ ಚಕ್ರ ಎಂದರೆ ಕಚ್ಚಾ ವಸ್ತುಗಳನ್ನು ಖರೀದಿಸಿ, ಅವುಗಳನ್ನು ಸರಕುಗಳಾಗಿ ಉತ್ಪಾದಿಸಿ, ಅವುಗಳನ್ನು ಮಾರಾಟ ಮಾಡಿ, ಮಾರಾಟದ ಗ್ರಾಹಕರಿಂದ ಬಾಕಿಯನ್ನು ವಸೂಲಿ ಮಾಡಿ, ಅದನ್ನು ಹಣವಾಗಿ ಪರಿವರ್ತಿಸುವವರೆಗಿನ ಅವಧಿಯನ್ನು ಕಾರ್ಯಾಚರಣೆಯ ಚಕ್ರ ಎನ್ನುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ಕಾಸ್ಟ್ ಆಫ್ ಕ್ಯಾಪಿಟಲ್? ಕಾಸ್ಟ್ ಆಫ್ ಕ್ಯಾಪಿಟಲ್ ಈಸ್ ದ ರೇಟ್ ಆಫ್ ರಿಟರ್ನ್ ದ್ಯಾಟ್ ಎ ಫರ್ಮ್ ಮಸ್ಟ್ ಅರ್ನ್ ಆನ್ ಇಟ್ಸ್ ಪ್ರೊಜೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ಟು ಮೇಂಟೈನ್ ಇಟ್ಸ್ ಮಾರ್ಕೆಟ್ ವ್ಯಾಲ್ಯೂ ಆ್ಯಂಡ್ ಅಟ್ರಾಕ್ಟ್ ಫಂಡ್ಸ್. ಬಂಡವಾಳ ವೆಚ್ಚ ಎಂದರೆ ಒಂದು ಸಂಸ್ಥೆಯು ತನ್ನ ಮಾರುಕಟ್ಟೆ ಮೌಲ್ಯವನ್ನು ಉಳಿಸಿಕೊಳ್ಳಲು ಮತ್ತು ಹಣವನ್ನು ಆಕರ್ಷಿಸಲು ಯೋಜನೆಯ ಮೇಲೆ ಮಾಡಿದ ಹೂಡಿಕೆಗೆ ಗಳಿಸಬೇಕಾದ ಲಾಭದ ದರ ಬಂಡವಾಳ ವೆಚ್ಚವಾಗಿದೆ. What is working capital? Working capital management is also one of the important part of financial management. It is concerned with the short-term finance of the business concern. It leads to improve the operating performance of the business concern and it helps to meet the short-term liquidity. ಕಾರ್ಯನಿರತ ಬಂಡವಾಳ ಎಂದರೆ ಬಂಡವಾಳ ನಿರ್ವಹಣೆ ಹಣಕಾಸಿನ ನಿರ್ವಹಣೆಯ ಒಂದು ಪ್ರಮುಖ ಭಾಗ. ಇದು ಅಲ್ಪಾವಧಿಯ ಹಣಕಾಸಿನ ಬಗ್ಗೆ ಸಂಬಂಧಿಸಿದೆ ಹಾಗೂ ಅದಕ್ಕೆ ಪೂರೈಸುವುದನ್ನು ಸಂಬಂಧಿಸಿದೆ. ಇದು ವ್ಯವಹಾರದ ಕಾರ್ಯಕ್ಷಮತೆ ಸುಧಾರಿಸಲು ಕಾರಣವಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ಕ್ಯಾಪಿಟಲ್ ಬಜೆಟಿಂಗ್? ಕ್ಯಾಪಿಟಲ್ ಬಜೆಟಿಂಗ್ ಈಸ್ ದ ಪ್ರೊಸೆಸ್ ಆಫ್ ಮೇಕಿಂಗ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇನ್ ದ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್.
Capital expenditure is an expenditure the benefits of which are expected to be received over a period of time exceeding 1 year. ಬಂಡವಾಳ ಯೋಜನೆ ಎಂದರೆ ಇದು ಹೂಡಿಕೆಯ ಒಂದು ಭಾಗವಾಗಿದೆ. ಬಂಡವಾಳದ ಮೇಲೆ ಮಾಡುವ ವೆಚ್ಚಕ್ಕೆ ಸಂಬಂಧಿಸಿದೆ. ಬಂಡವಾಳ ವೆಚ್ಚ ಒಂದು ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಆದಾಯ ನಿರೀಕ್ಷೆ ಮಾಡುವುದಾಗಿದೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ಲಿವರೇಜ್? The term leverage refers to an increased means of accomplishing some purpose. Leverage is used to lifting heavy objects which may not be otherwise possible in financial point of view. Leverage refers to the the ability to use fixed cost assets or funds to increase the return on its shareholder. ಸೊ ಲಿವರೇಜ್ ಎಂಬುದು ಹಣಕಾಸಿನ ಉದ್ದೇಶ ಸಾಧಿಸುವ ಒಂದು ಸಾಧನವಾಗಿದೆ. ಹೆಚ್ಚಿನ ಹಣಕಾಸು ಹೊಂದಿಸುವ ಒಂದು ಪ್ರಕ್ರಿಯೆಯಾಗಿದೆ. ಸ್ಥಿರವಾದ ಸ್ವತ್ತುಗಳನ್ನು ಬಳಸಿಕೊಂಡು ಷೇರುದಾರರ ಮೇಲಿನ ಲಾಭ ಹೆಚ್ಚಿಸುವುದೇ ಒಂದು ರೀತಿಯಾದಂಥ ಲಿವರೇಜ್ ಆಗಿದೆ. ವಾಟ್ ಈಸ್ ಫ್ಯಾಕ್ಟರಿಂಗ್? Factoring is selling a company's unpaid customer invoices to third party at a discounted for immediate cash boosting working capital and liquidity without taking on debt with the factors handling collections. ಫ್ಯಾಕ್ಟರಿಂಗ್ ಎಂದರೆ ಕಂಪನಿಯ ಪಾವತಿ ಆಗದಂತಹ ಗ್ರಾಹಕರ ಬಿಲ್ಗಳನ್ನು ಮೂರನೇ ವ್ಯಕ್ತಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡುವುದು ಮತ್ತು ಆ ಬಿಲ್ಗಳನ್ನು ಸದ್ಯದ ಅವಶ್ಯಕತೆ ಇರುವಂಥ ಹಣಕ್ಕೆ ನಗದಾಗಿ ಪರಿವರ್ತನೆಗೊಳಿಸುವುದಾಗಿದೆ. ನೆಕ್ಸ್ಟ್ ಪ್ರಶ್ನೆ, ವಾಟ್ ಈಸ್ ವೆಲ್ತ್ ಮ್ಯಾಕ್ಸಿಮೈಸೇಷನ್? Wealth maximization is one of the modern approach which involves latest innovations and improvement in the field of the business concern. Wealth maximization includes shareholders' wealth, employees' wealth as well as business owners' wealth. ಸಂಪತ್ತು ಗರಿಷ್ಠೀಕರಣ ಇದು ಒಂದು ಆಧುನಿಕ ವಿಧಾನವಾಗಿದೆ. ಇದು ಷೇರುದಾರರ ಸಂಪತ್ತು, ಉದ್ಯೋಗಿಗಳ ಸಂಪತ್ತು, ಮಾಲೀಕರ ಸಂಪತ್ತು ಆಧುನಿಕವಾಗಿ ಆವಿಷ್ಕಾರಗಳ ಮೂಲಕ ಸುಧಾರಣೆಗೆ ತರುವುದಾಗಿದೆ, ಹೆಚ್ಚಿಸುವುದಾಗಿದೆ. ವಾಟ್ ಈಸ್ ಪೇಬ್ಯಾಕ್ ಪೀರಿಯಡ್? Payback period is the time required to recover the initial investment in a project. ಮರುಪಾವತಿ ಅವಧಿ ಎಂದರೆ ಯೋಜನೆಯಲ್ಲಿ ಹೂಡಿಕೆ ಮಾಡಿದಂಥ ಹಣವನ್ನು ಮರುಪಡೆಯಲು ತೆಗೆದುಕೊಳ್ಳುವ ಅವಧಿ ಇದಾಗಿರುತ್ತದೆ. ವಾಟ್ ಈಸ್ ಕ್ಯಾಪಿಟಲ್ ರೇಷನಿಂಗ್? Capital rationing is the process of selecting the more desirable projects among many profitable investment is called as capital rationing. ಬಂಡವಾಳ ಪಡಿತರ ಎಂದರೆ ಹೂಡಿಕೆ ಮಾಡಲು ಬಹಳಷ್ಟು ಯೋಜನೆಗಳಲ್ಲಿ ಹೆಚ್ಚು ಲಾಭದಾಯಕ ಯೋಜನೆಯನ್ನು ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಗೆ ನಾವು ಬಂಡವಾಳ ಪಡಿತರ ಅಂತ ಕರಿತೀವಿ. ವಾಟ್ ಈಸ್ ಆನ್ಯುಟಿ ಡ್ಯೂ? An annuity due is a financial arrangement where equal payments are made in the beginning of each period rather than the end, allowing each payment more time to earn interest. ವರ್ಷಾಸನ ಬಾಕಿ ಎಂಬುದು ಹಣಕಾಸು ವ್ಯವಸ್ಥೆಯಲ್ಲಿ ಪ್ರತಿ ವರ್ಷದ ಅಂತ್ಯಕ್ಕೆ ಬದಲಾಗಿ ಮೊದಲು ಕಂತುಗಳಲ್ಲಿ ಹಣವನ್ನು ಪಡೆಯುವುದಾಗಿದೆ. ಇದರಿಂದ ಬಂದ ಹಣದ ಮೇಲೆ ಬಡ್ಡಿ ಗಳಿಸಲು ಅವಕಾಶ ಸಿಗುತ್ತದೆ. What is zero interest debenture bond? A zero interest debenture bond is a debt instrument that pays no regular interest. Instead, it's sold at a deep discount to its favorable face value at maturity, making the difference their profit. ಶೂನ್ಯ ಬಡ್ಡಿ ಸಾಲಪತ್ರ ಎಂದರೆ ಇದು ಒಂದು ಸಾಲಪತ್ರದ ಸಾಧನವಾಗಿದ್ದು ಇದಕ್ಕೆ ಯಾವುದೇ ರೀತಿಯಾದ ನಿಗದಿತ ಬಡ್ಡಿ ಇರುವುದಿಲ್ಲ. ಬದಲಾಗಿ ಸಾಲದಲ್ಲಿ ರಿಯಾಯಿತಿಯ ಮೂಲಕ ಪಡೆಯಲಾಗುತ್ತದೆ. ಸೊ ಆ ರಿಯಾಯಿತಿ ಅಂದರೆ ಮುಖಬೆಲೆ ಮತ್ತು ಮಾರಾಟದ ಬೆಲೆಗಳ ನಡುವಿನ ವ್ಯತ್ಯಾಸವೇ ಆ ಸಾಲಪತ್ರದ ಲಾಭವಾಗಿರುತ್ತದೆ, ಪ್ರಾಫಿಟ್ ಅದೇ ಆಗಿರುತ್ತದೆ. ಸೊ ಇವೇನು 15 ಪ್ರಶ್ನೆಗಳಿದೆ, ಈ 15 ಪ್ರಶ್ನೆಗಳಿಗೆ ನಿಮಗೆ ಪೇಪರ್ನಲ್ಲಿ 7 ಪ್ರಶ್ನೆಗಳು ಬರುತ್ತೆ. ಇನ್ನು ಉಳಿದ 3 ಪ್ರಶ್ನೆಗಳು ಪ್ರಾಬ್ಲಮ್ಸ್ ಇರುತ್ತೆ. ಆ ಲೆಕ್ಕದ ಪ್ರಾಬ್ಲಮ್ಸ್ ಯಾವ ಇರುತ್ತೆ ಅನ್ನೋದನ್ನು ನಾವು ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ದಯವಿಟ್ಟು ಅದನ್ನು ವೀಕ್ಷಿಸಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ.